ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ದಿ ಜರ್ನಿ ಆಫ್ ಸ್ಪಿರಿಚುವಲ್ ಅವೇರ್ನೆಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮುದ್ರವನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಈ ಮುದ್ರ ಯಾವುದಕ್ಕಂತಂದರೆ ಇಂಡೈಜೆಷನಿಗೆ ಅಥವಾ ಕಾನ್ಸ್ಟಿಪೇಷನಿಗೆ ಅಥವಾ ಎಸಿಡಿಟಿ. ಈ ಮುದ್ರ ಭಾಳ ಪವರ್ಫುಲ್ ಮುದ್ರ. ಎಷ್ಟೊಂದು ಪವರ್ಫುಲ್ ಆಗಿದೆ ಅಂತಂದರೆ ಆಹಾರವನ್ನು 10 ರಿಂದ 15 ನಿಮಿಷದಲ್ಲಿ ಏನು ಮಾಡ್ತಿದ್ದ ಡೈಜೆಷನ್ ಮಾಡ್ತಿದ್ದ. ಆಲ್ಮೋಸ್ಟ್ 60% ಆಫ್ ಪೀಪಲ್ ಆರ್ ಸಫರಿಂಗ್ ಫ್ರಮ್ ಇಂಡೈಜೆಷನ್ ಮತ್ತು ಆಸಿಡಿಟಿ ರಿಫ್ಲೆಕ್ಷನ್ ಅಥವಾ ಕಾನ್ಸ್ಟಿಪೇಷನ್. ಸ್ಪೆಷಲಿ ನಾ ಯಾವ್ದು ಹೈಲೈಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಇಂಡೈಜೆಷನ್. ಭಾಳ ಜನಕ್ಕೆ ಈ ಪ್ರಾಬ್ಲಮ್ ಇದೆ. ಊಟ ಆದ ನಂತರ ಡೈಜೆಷನ್ ಆಗ್ತಿದೆ, ಬಟ್ ಏನಾಗ್ತಿದೆ ಅಂತಂದ್ರೆ ಒಂಥರ ಹೆವಿ ಅನಿಸ್ತಿದೆ. ಕೆಲವೊಂದು ಹೆವಿ ಫುಡ್ ತೆಗೆದುಕೊಂಡಾಗ ಯಾವ್ದಿರ್ಬೋದು, ಆಯಿಲಿ ಫುಡ್ ಇರ್ಬೋದು ಅಥವಾ ಪೂರಿ ಇರ್ಬೋದು ಅಥವಾ ಬೇರೆ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡಾಗ ಅವರಿಗೆ ಡೈಜೆಷನ್ ಈಸಿ ಆಗಂಗಿಲ್ಲ. ಅವಾಗ ಭಾಳ ಅನ್ಕಂಫರ್ಟೇಬಲ್ ಆಗ್ತಿದೆ. ಅದು ಸ್ಪೆಷಲಿ ರಾತ್ರಿಗೆ ಊಟ ಮಾಡಿದಾಗ ಆಯಿಲಿ ಫುಡ್ ತೆಗೆದುಕೊಂಡಾಗ ಅಥವಾ ಪೂರಿ ಅಥವಾ ಬೇರೆ ಯಾವುದೇ ಪದಾರ್ಥಗಳನ್ನು ತೆಗೆದುಕೊಂಡಾಗ ಅವ್ರು ಮಲ್ಕೊಂಡ್ರು ಸಹ ಅವ್ರಿಗೆ ಸರಿಯಾಗಿ ನಿದ್ದೆ ಬರಂಗಿಲ್ಲ. ಯಾಕಂತಂದ್ರೆ ಸ್ಟಮಕ್ ಹೆವಿ ಅನಿಸ್ತಿದೆ. ಸ್ಟಮಕ್ ಹೆವಿ ಅನಿಸ್ತದ ಏನಾಗುತ್ತೆ ಅಂತಂದ್ರೆ ನಿದ್ದೆ ಸರಿಯಾಗಿ ಬರಂಗಿಲ್ಲ. ಈ ಮುದ್ರ ಎಷ್ಟೊಂದು ಪವರ್ಫುಲ್ ಇದೆ ಅಂತಂದ್ರೆ ನಿಮಗೆ ಎಷ್ಟೇ ವರ್ಷದ ಇಂಡೈಜೆಷನ್ ಇರ್ಬೋದು, 10 ವರ್ಷದ ಇರ್ಬೋದು, 15 ವರ್ಷದ ಇರ್ಬೋದು. ಈ ಮುದ್ರ ಮಾಡಿದ ತಕ್ಷಣ ಏನಾಗ್ತಿದ, ಪೂರ್ತಿ ಲೈಟ್ ಆಗ್ತಿದೆ, ಮತ್ತೇನಾಗ್ತಿದೆ ಪೂರ್ತಿಯಾಗಿ ಡೈಜೆಷನ್ ಆಗ್ತದೆ. ಈ ಮುದ್ರದ ಹೆಸರೇನಾಗಿದೆ ಅಂತಂದ್ರೆ ಶುಚಿ ಮುದ್ರ ಅಥವಾ ಶೌಚಿ ಮುದ್ರ ಅಂತ ಹೇಳ್ಬೋದು. ಸೊ ಇಲ್ಲೇನಂತಂದ್ರೆ ವಾಯು ತತ್ವ ಯಾವಾಗ ಕಡಿಮೆ ಆಗ್ತಿದ ಅಥವಾ ಜಾಸ್ತಿ ಆಗುತ್ತೆ ಆವಾಗ ಏನಾಗ್ತಿದ, ಇಂಡೈಜೆಷನ್ ಏನಾಗ್ತಿದ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ವಾಯು ತತ್ವವನ್ನು ಏನ್ ಮಾಡ್ಬೇಕಂತಂದ್ರೆ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಬೇಕು. ಸೊ ವಾಯು ತತ್ವ ಎಂಬುದು ವೆರಿ ಇಂಪಾರ್ಟೆಂಟ್ ಡೈಜೆಷನ್ದಲ್ಲಿ. ಡೈಜೆಷನ್ ಆದ ನಂತರ ಅದು ಸ್ಮಾಲ್ ಇಂಟೆನ್ಸ್ಟೈನಿಗೆ ಅಥವಾ ಲಾರ್ಜ್ ಇಂಟೆನ್ಸ್ಟೈನಿಗೆ, ದೊಡ್ಡ ಕರಳು ಇರ್ಬೋದು ಸಣ್ಣ ಕರಳಿಗೆ ಪುಷ್ ಮಾಡ್ಬೇಕಾದಾಗ ವಾಯು ತತ್ವ ಭಾಳ ಹೆಲ್ಪ್ ಮಾಡ್ತೀವಿ. ಅದೇ ಇಂಬ್ಯಾಲೆನ್ಸ್ ಆದಾಗ ಏನಾಗ್ತೀವಿ ಅಂತಂದ್ರೆ ಪುವರ್ ಡೈಜೆಷನ್ ಆಗ್ಬಿಡ್ತೀವಿ. ಅದಕ್ಕೋಸ್ಕರ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿ ಇಟ್ಕೊಳ್ಬೇಕು. ಫುಡ್ ಸರಿಯಾಗಿ ಡೈಜೆಷನ್ ಆಗ್ಬೇಕು. ಮತ್ತೆ ಈ ಮುದ್ರ ಯಾವ್ದು ಹೆಲ್ಪ್ ಮಾಡ್ತೀವಿ ಅಂತಂದ್ರೆ ಫುಡ್ ಡೈಜೆಷನ್ ಆದಾಗ ನಮ್ದು ಕರಳು ಏನ್ ಮಾಡ್ತಿದ, ಆ ನ್ಯೂಟ್ರಿಷನ್ ಅನ್ನು ಅಬ್ಸರ್ವ್ ಮಾಡ್ತಿದ್, ಸಪ್ಲೈ ಮಾಡ್ತಿದ್. ಆ ಸಪ್ಲೈ ಮಾಡ್ಬೇಕಾದಾಗ ಈ ವಾಯು ತತ್ವ ಎಂಬುದು ವೆರಿ ಇಂಪಾರ್ಟೆಂಟ್. ಈ ಶುಚಿ ಮುದ್ರೆ ಏನ್ ಮಾಡ್ತಿದ, ನ್ಯೂಟ್ರಿಷನ್ ಅನ್ನು ಅಬ್ಸರ್ವ್ ಮಾಡ್ಕೊಳ್ಳಿ, ಹೀರ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಹಾಗಾದ್ರೆ ಈ ಮುದ್ರವನ್ನೇ ಹೇಗ್ ಮಾಡ್ಬೇಕಂತ ನೋಡೋಣ. ಸೊ ಊಟ ಆದ ತಕ್ಷಣ 1 ತಾಸು ಬಿಟ್ಟು ಈ ಮುದ್ರವನ್ನು ಏನ್ ಮಾಡ್ಬೇಕು, ಶುರು ಮಾಡ್ಬೇಕು. ಇದನ್ನ ಎಷ್ಟು ನಿಮಿಷ ಮಾಡ್ಬೇಕಂತಂದ್ರೆ 10 ರಿಂದ 15 ನಿಮಿಷ. ಯಾರಿಗೆ ಇಂಡೈಜೆಷನ್ ಪ್ರಾಬ್ಲಮ್ ಇದೆ ಅವ್ರಿಗೆ 10 ರಿಂದ 15 ನಿಮಿಷ. ಯಾರಿಗೆ ಸ್ಟ್ರೆಸ್ ಇದೆ, ಎಂಗ್ಸೈಟಿ ಇದೆ ಅಥವಾ ಹೈ BP ಇದೆ ಅವ್ರು ಏನ್ ಮಾಡ್ಬೇಕು, 3 to 4 ಮಿನಿಟ್ ಇದನ್ನು ಪ್ರಾಕ್ಟೀಸ್ ಮಾಡ್ಬೇಕು. ಅದಕ್ಕಿಂತ ಜಾಸ್ತಿ ಮಾಡಕ್ ಹೋಗ್ಬಾರ್ದು. ಮಾಡಿದ್ರೆ ಏನಾಗ್ತಿದೆ ಅಂತಂದ್ರೆ ಸ್ಟ್ರೆಸ್ ಜಾಸ್ತಿ ಆಗುವಂತ ಚಾನ್ಸಸ್ ಇರ್ತಿದೆ, ಮತ್ತೆ BP ಜಾಸ್ತಿ ಆಗುವಂತ ಚಾನ್ಸಸ್ ಇರ್ತಿದೆ. ನಾನು ಹೇಳಿದ ಪ್ರಕಾರ ಈ ವಾಯು ತತ್ವ ಏನ್ ಮಾಡ್ತೀವಿ ಅಂತಂದ್ರೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತೀವಿ. ಇದು ಜಾಸ್ತಿ ಆದಾಗ ಕಡಿಮೆ ಆದಾಗ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ನಾವು ಯಾವಾಗ ಏನ್ ಮಾಡ್ಬೇಕು, ಬ್ಯಾಲೆನ್ಸ್ ಅಲ್ಲೇ ಇಟ್ಕೊಳ್ಬೇಕಾಗ್ತದೆ. ಸೊ ಹಾಗಾದ್ರೆ ಈ ಮುದ್ರವನ್ನು ಹೇಗ್ ಮಾಡೋಣ ಅಂತ ನೋಡೋಣ. ಸೊ ಇಲ್ಲೇನಂತಂದ್ರೆ ಒಂದೇ ಕೈಯಿಂದ ಈ ಶುಚಿ ಮುದ್ರವನ್ನು ಮಾಡಬೇಕಾಗ್ತದೆ. ಇಲ್ಲೇನ್ ಮಾಡ್ಬೇಕಂತಂದ್ರೆ ಈ 3 ಬೆರಳುಗಳನ್ನು ಏನ್ ಮಾಡ್ಬೇಕು, ನಾವು ಮಡಚಬೇಕಾಗ್ತದೆ. ಇದು ವಾಯು ತತ್ವ, ಯಾವುದು, ತೋರ್ ಬೆರಳು. ಆಮೇಲೆ ಹೆಬ್ಬೆರಳು ಅಗ್ನಿ ತತ್ವ. ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಅಗ್ನಿ ತತ್ವವನ್ನು ನಮ್ಮ ಆಕಾಶ ತತ್ವದ ಮೇಲೆ ಇಲ್ಲಿ ಇಡ್ಬೇಕಾಗ್ತದೆ. ಇಲ್ಲೆಲ್ಲ ಮಡ್ಚ್ಬೇಕು. ಇಲ್ಲೇನಿರ್ತಿದ, ಲಿವರ್ ಇರ್ತಿದೆ ಈ ಭಾಗದ. ಸೊ ಇಲ್ಲಿ ಇಟ್ಬಿಟ್ಟು ಈ ರೀತಿ ಇಡ್ಬೇಕಾಗ್ತದೆ. ಈ ರೀತಿ ಇದಕ್ಕೆ ಶುಚಿ ಮುದ್ರ ಅಂತ ಹೇಳ್ತಾರೆ. ಆಮೇಲೆ ಎಡಗೈಯಿಂದ ಏನ್ ಮಾಡ್ಬೇಕು, ಆದಿ ಮುದ್ರ. ಈ ಹೆಬ್ಬೆರಳನ್ನು ಮಡ್ಚ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ಆಮೇಲೆ 4 ಬೆರಳನ್ನು ಈ ರೀತಿ ಮಡ್ಚ್ಕೊಂಡು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ಏನ್ ಮಾಡ್ಬೇಕು, 10 ರಿಂದ 15 ನಿಮಿಷ
ಪ್ರಾಕ್ಟೀಸ್ ಮಾಡಿ. ಊಟ ಆದ ನಂತರ 1 ತಾಸು ಬಿಟ್ಟು ಈ ಶುಚಿ ಮುದ್ರವನ್ನು ಏನ್ ಮಾಡ್ಬೇಕು, ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಸೊ ನಾನು ಹೇಳಿದ ಪ್ರಕಾರ 10 ರಿಂದ 15 ನಿಮಿಷ. ಯಾರಿಗೆ ಬಿ ಪಿ ಇದೆ, ಸ್ಟ್ರೆಸ್ ಇದೆ, ಎಂಗ್ಸೈಟಿ ಇದೆ, ಅವ್ರೇನ್ ಮಾಡ್ಬೇಕು, 3 ರಿಂದ 4 ನಿಮಿಷ ಮಾಡ್ಬೇಕು. ಅದಕ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡಬಾರ್ದು. ಸೊ ಈ ರೀತಿ. ಹಾಗೆ ಏನಂತಂದ್ರೆ ಇದು ಯಾವ್ದಕ್ಕೆ ಹೆಲ್ಪ್ ಮಾಡ್ತಿ ಅಂತಂದ್ರೆ ಕಾನ್ಸ್ಟಿಪೇಷನ್ಗೆ ಹೆಲ್ಪ್ ಮಾಡ್ತಿದ್, ಮಲಬದ್ಧತೆಗೂ ಹೆಲ್ಪ್ ಮಾಡ್ತಿದ್. ಮಲಬದ್ಧ ರೋಗ ಸಿದ್ಧ ಅಂತ ಹೇಳ್ತಾರೆ. ಯಾರಿಗೆ ಮಲಬದ್ಧತೆ ಆಗ್ತಿದ್ ರೋಗ ಸಿದ್ಧ ಆಗ್ತಿದ್. ಸೊ ನಮ್ಮ ಡೈಜೆಷನ್ ಸರಿಯಾಗಿದ್ದಾಗ ನಮಗೆ ಮಲಬದ್ಧತೆ ಇರಂಗಿಲ್ಲ. ಮತ್ತೆ ಆಸಿಡಿಟಿ, ಬಹಳ ಜನಕ್ಕೆ ಊಟ ಆದ ನಂತರ ಮಸಾಲಾ ಪದಾರ್ಥ ತಿಂದ ತಕ್ಷಣ ಅವರಿಗೆ ಆಸಿಡಿಟಿ ಆಗ್ತದೆ. ಅವರು 5 ನಿಮಿಷ ಪ್ರಾಕ್ಟೀಸ್ ಮಾಡ್ಬೋದು. ಅವಾಗೇನಾಗುತ್ತೆ ಅಂತಂದ್ರೆ ಪಿತ್ತ ಸರಿಯಾಗಿ ಲಿವರ್ ಇಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಹರಿಯಕ್ಕೆ ಸ್ಟಾರ್ಟ್ ಆಗ್ತದೆ. ಜಾಸ್ತಿ ಅದು ಪಿತ್ತವನ್ನು ಜಾಸ್ತಿ ಡೈಜೆಸ್ಟಿವ್ ಸಿಸ್ಟಮ್ಗೆ ಫ್ಲೋ ಮಾಡಲ್ಲ, ಎಷ್ಟು ಬೇಕೋ ಅಷ್ಟೇ ಮಾಡಿಸುತ್ತೆ. ಮತ್ತೆ ಸ್ಪೆಷಲಿ ಇಂಡೈಜೆಷನ್ ಯಾವಾಗ ಆಗುತ್ತೆ ಅಂತಂದ್ರೆ ನಾನ್ ವೆಜ್ ತಿಂದಾಗ. ನಾನ್ ವೆಜ್ ಏನ್ ಮಾಡ್ತೀವಿ ಅಂತಂದ್ರೆ 74 ಗಂಟೆನೂ ತೆಗೆದುಕೊಳ್ತಿದ್ವು ಡೈಜೆಷನ್ ಆಗ್ಲಿಕ್ಕೆ. ವೆಜ್ ಆಗಲ್ಲ, 2 ರಿಂದ 3 ತಾಸಿನಲ್ಲಿ ಏನಾಗ್ತಿದೆ ಅಂತಂದ್ರೆ ಡೈಜೆಷನ್ ಆಗ್ತದೆ. ಯಾಕಂತಂದ್ರೆ ನಾನ್ ವೆಜ್ ಬಹಳ ಹಾರ್ಡ್ ಆಗಿರ್ತಿದೆ, ಪಿತ್ತ ಜಾಸ್ತಿ ಬೇಕಾಗ್ತಿದೆ ಅದನ್ನು ಡೈಜೆಷನ್ ಮಾಡ್ಲಿಕ್ಕೆ. ಆವಾಗ ಲಿವರ್ ಇಂದ ಪಿತ್ತ ಜಾಸ್ತಿ ಏನಾಗ್ತಿದೆ, ಪ್ರೊಡ್ಯೂಸ್ ಆಗ್ತಿದೆ. ಅವಾಗ ಏನಾಗ್ತಿದೆ, ಕೆಲವರಿಗೆ ಆಸಿಡಿಟಿ ಆಗುವಂತ ಚಾನ್ಸಸ್ ಇದೆ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಎಷ್ಟು ಪಿತ್ತ ಬೇಕೋ ಅಷ್ಟೇ ಪ್ರೊಡ್ಯೂಸ್ ಮಾಡ್ಬೇಕು. ಅದಕ್ಕಿಂತ ಜಾಸ್ತಿ ಮಾಡಿದಾಗ ಏನಾಗ್ತಿದೆ, ವ್ಯಕ್ತಿ ಸಮತೋಲನವನ್ನು ಕಳ್ಕೊಳ್ತಾನೆ, ಅವನು ಅಗ್ರೆಸಿವ್ ಆಗ್ತಾನೆ, ಕ್ರೋಧದಲ್ಲಿ ಬರ್ತಾನೆ. ಅದಕ್ಕೆ ಪಿತ್ತ ನೆತ್ತಿಗೆ ಏರಿದೆ ಅಂತ ಹೇಳ್ತಾನೆ. ಪಿತ್ತ ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ರೆ ಏನಾಗ್ತಿದೆ ಅಂತಂದ್ರೆ ಕ್ರೋಧ ಬರುವಂತ ಚಾನ್ಸಸ್ ಇರ್ತಿದೆ, ಮತ್ತೆ ಅವನ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಕೆಟ್ಟ ಪರಿಣಾಮ ಬೀರ್ತಿದೆ. ಅದಕ್ಕೋಸ್ಕರ ನಾವು ಆಹಾರ ಪದ್ಧತಿಯನ್ನು ಸರಿಯಾಗಿ ಇಟ್ಕೊಳ್ಬೇಕು. ಈ ಮುದ್ರವನ್ನು ನೀವು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋದ್ರಿಂದ ಇಂಡೈಜೆಷನ್ ಇಂದ ಹೊರಗಡೆ ಬರ್ಬೋದು. ಸೊ ನೋಡಿದ್ರಲ್ಲ ಯಾವ ರೀತಿ ಶುಚಿ ಮುದ್ರಾ ಇಂಡೈಜೆಷನ್ ಮೇಲೆ ಪ್ರಭಾವ ಬೀರ್ತಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ನಮಸ್ತೆ.